ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಗೋಮೇಧಿಕ ರತ್ನವನ್ನು ಯಾರು ಧರಿಸಬಹುದು? ಧರಿಸುವುದರಿಂದ ಯಾವ ಕೆಟ್ಟ ಫಲಗಳು ತಟಸ್ಥವಾಗುತ್ತವೆ? ಯಾವ ಅಶುಭ ಫಲಗಳಿಂದ ನೀವು ರಕ್ಷಿಸಿಕೊಳ್ಳಬಹುದು? ಯಾವ ದೋಷಗಳು ನಿಮಗೆ ಕಡಿಮೆ ಆಗ್ತವೆ? ಯಾವ ಶುಭ ಫಲಗಳು ನಿಮಗೆ ದೊರೆಯುತ್ತವೆ? ಧನಾಭಿವೃದ್ಧಿ, ವಿದ್ಯಾ ಮತ್ತು ಉದ್ಯೋಗ ಈ ಸಂಬಂಧಪಟ್ಟಂತೆ ಯಾವ ಶುಭ ಫಲಗಳು ನಿಮಗೆ ದೊರೆಯುತ್ತವೆ? ಯಾವ ಗುಣಮಟ್ಟದ ರತ್ನವನ್ನು ಧರಿಸಬೇಕು? ಯಾವ ರಾಶಿಯವರು, ಯಾವ ಲಗ್ನದವರು ಧರಿಸಬೇಕು? ಯಾವ ಗ್ರಹಗಳ ಯುತಿ ಇದ್ದಾಗ ಧರಿಸಬೇಕು? ಯಾವ ಸ್ಥಾನಗಳಲ್ಲಿ ಇದ್ದಾಗ ಧರಿಸಬೇಕು? ಯಾವ ಕಾಲದಲ್ಲಿ ಧರಿಸಬೇಕು? ಈ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ರಾಹುಗ್ರಹದ ರತ್ನದ ಬಗ್ಗೆ ತಿಳಿಸಿಕೊಡಿ, ಗೋಮೇಧಿಕ ರತ್ನದ ಬಗ್ಗೆ ತಿಳಿಸಿಕೊಡಿ ಅಂತ ತೆಲಂಗಾಣದಿಂದ ನನಗೆ ಒಬ್ಬರು ವಿಡಿಯೋದಲ್ಲಿ ತಿಳಿಸಿಕೊಡಿ ಅಂತ ಕೇಳಿದರು. ಹಾಗಾಗಿ ತಿಳಿಸ್ತಾ ಇದ್ದೇನೆ. ಈ ಹಿಂದೆ ಇದನ್ನು ಯಾಕೆ ಮಾಡಿಲ್ಲ ಅಂದರೆ, ಇದು ರಾಹುಗ್ರಹ ಛಾಯಾಗ್ರಹ. ಇದರಿಂದ ಈ ರತ್ನಧಾರಣೆಯನ್ನು ಸರಿಯಾಗಿ ನೀವು ಮಾಡದಿದ್ದಲ್ಲಿ, ಸರಿಯಾದ ಜಾತಕ ಪರಿಶೀಲನೆ ಮಾಡದೇ ಇದ್ದಲ್ಲಿ ದುಷ್ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಇದನ್ನು ನಾನು ಮೊದಲೇ ತಿಳಿಸಿರಲಿಲ್ಲ. ಈ ರತ್ನವನ್ನು ನೀವು ಧರಿಸುವಾಗ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹವನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ನೀವು ಧರಿಸಬೇಕಾಗತ್ತೆ. ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡಿಬೇಕಾಗುತ್ತೆ. ರಾಹುಗ್ರಹದ ರತ್ನವನ್ನು ಯಾರು ಧರಿಸಬಹುದು? ವೃಷಭ ಲಗ್ನದವರು, ಮಿಥುನ ಲಗ್ನದವರು, ಕನ್ಯಾ ಲಗ್ನದವರು, ತುಲಾ ಲಗ್ನದವರು, ಮಕರ ಕುಂಭ ಲಗ್ನದವರು ಮತ್ತು ಈ ರಾಶಿಗಳು ಇವರು ಧರಿಸಬಹುದು. ಯಾಕೆ ಇವರು ಧರಿಸಬೇಕು? ರಾಹುಗ್ರಹಕ್ಕೆ 12 ರಾಶಿಗಳಲ್ಲಿಯೂ ಆಧಿಪತ್ಯವಿಲ್ಲ. ರಾಹುಗ್ರಹ ಛಾಯಾಗ್ರಹ. ನಾನು ಈ ರಾಶಿಗಳನ್ನು ಏನು ತಿಳಿಸಿದ್ದೇನೆ, ಆ ರಾಶಿಯ ಅಧಿಪತಿಗಳು ರಾಹುಗ್ರಹಕ್ಕೆ ಮಿತ್ರರಾಗಿದ್ದಾರೆ. ಹಾಗಾಗಿ ಆ ರಾಶ್ಯಾಧಿಪತಿಗಳು ಮಿತ್ರರಾಗಿರೋದ್ರಿಂದ ನೀವು ಧರಿಸಬಹುದು. ಈ ಗ್ರಹವು ಯಾವ ಸ್ಥಾನಗಳಲ್ಲಿ ಇದ್ದಾಗ ಶುಭ ಫಲ ಸಿಗುತ್ತೆ? ಮುಖ್ಯವಾಗಿ 3ನೇ ಸ್ಥಾನ, 6ನೇ ಸ್ಥಾನ, 11ನೇ ಸ್ಥಾನದಲ್ಲಿ ರಾಹುಗ್ರಹ ಪಾಪಗ್ರಹನಾಗಿ ಅಲ್ಲಿ ಬಲಯುತವಾಗಿ ಶುಭ ಫಲಗಳನ್ನು ನೀಡುವಂತಹ ಗ್ರಹ ಆ ಸ್ಥಾನದಲ್ಲಿ ಇದ್ದಾಗ ನೀವು ಧರಿಸ್ಬೋದು. ಆ ಸ್ಥಾನದ ಫಲಗಳು ಇನ್ನಷ್ಟು ವೃದ್ಧಿಯಾಗುತ್ತೆ. ಯಾವ ಸ್ಥಾನಗಳಲ್ಲಿ ಇದ್ದಾಗ ಕೆಟ್ಟ ಫಲಗಳು ತಟಸ್ಥವಾಗ್ತವೆ? ಉದಾಹರಣೆಯಾಗಿ ನಾನು ತಿಳಿಸ್ತಾ ಇದ್ದೇನೆ. ಮಿಥುನ ಲಗ್ನದಿಂದ 8ಮ ಸ್ಥಾನದಲ್ಲಿ ರಾಹುಗ್ರಹ, ಶನಿಗ್ರಹ ಈ ಸಂಬಂಧಪಟ್ಟಂತೆ ಈ ಗ್ರಹಗಳು ಆ ಸ್ಥಾನದಲ್ಲಿ ಅಶುಭವನ್ನುಂಟು ಮಾಡ್ತಾರೆ. ಯಾವ ರೀತಿ ಅಶುಭ ಫಲ? ಒಂದು ವೇಳೆ ಈ ಒಂದು ಜಾತಕ ಅಂದರೆ ಸ್ತ್ರೀಯರದ್ದಾಗಿದ್ದರೆ ಮಾಂಗಲ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಶುಭ ಫಲಗಳು ಯಾವ ರೀತಿ? ವೈದವ್ಯ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಪತಿಗೆ ಏನಾದರೂ ಆಗಬಹುದು ಅಥವಾ ವಿಚ್ಛೇದನ ಯೋಗ ಅಲ್ಲಿ ನಿರ್ಮಾಣ ಆಗುತ್ತೆ. ಆ ಫಲವನ್ನು ನಾವು ತಟಸ್ಥವಾಗಿಸಬೇಕು. ಆಗ ಈ ರತ್ನವನ್ನು ಧರಿಸಬಹುದು. ಆ ಫಲ ಅಲ್ಲಿಯೇ ನಿಲ್ಲುತ್ತೆ, ಅಶುಭ ಫಲ ಅಲ್ಲಿ ನಿಲ್ಲುತ್ತೆ. ಆ ಸ್ಥಾನದ ಶುಭ ಫಲ ವೃದ್ಧಿಯಾಗುತ್ತೆ. ಇನ್ನು ಯಾವ ಸ್ಥಾನಗಳಲ್ಲಿ ಇದ್ದಾಗ ಆ ಸ್ಥಾನದ ಫಲಗಳನ್ನು ವೃದ್ಧಿಸಿಕೊಳ್ಬೋದು? 1ನೇ ಸ್ಥಾನದಲ್ಲಿ ಇದ್ದಾಗ 1ನೇ ಸ್ಥಾನದಲ್ಲಿ, 4ನೇ ಸ್ಥಾನದಲ್ಲಿ, 5ನೇ ಸ್ಥಾನದಲ್ಲಿ, 7ನೇ ಸ್ಥಾನದಲ್ಲಿ, 10ನೇ ಸ್ಥಾನದಲ್ಲಿ ಈ ಸ್ಥಾನಗಳಲ್ಲಿ ಇದ್ದಾಗ ಆ ಸ್ಥಾನಗಳಿಗೆ ತಕ್ಕಂತೆ ಅಶುಭ ಫಲಗಳು
ಅವರಿಗೆ ಸಿಗ್ತಾ ಇರ್ತವೆ. ಜನ್ಮ ಲಗ್ನದಲ್ಲಿ ರಾಹು ಇದ್ದಾಗ ಜನ್ಮತಃ ಕೆಲವು ಅಡೆತಡೆಗಳು ಮತ್ತು ಅನಾರೋಗ್ಯಗಳು, ಯಾವುದೇ ಒಂದು ಸೋಂಕು, ಇನ್ಫೆಕ್ಷನ್ಸ್, ವಿಷಾಣು, ಬ್ಯಾಕ್ಟೀರಿಯಾ, ವೈರಸ್ ಇಂಥದ್ರಿಂದ ಅವರಿಗೆ ಹೆಚ್ಚು ಬಾಧೆಗಳಾಗ್ತಾ ಇರುತ್ತೆ. ಅಂಥದ್ರಿಂದ ರಕ್ಷಿಸಿಕೊಳ್ಬೋದು. ಹಾಗೆ ಪಂಚಮ ಸ್ಥಾನದಲ್ಲಿ ಇದ್ದರೆ ಆ ಸ್ಥಾನದಲ್ಲಿ ಯಾವ ಫಲಗಳು ನಿಮಗೆ ಸಿಗಬೇಕಾಗತ್ತೆ? ವಿದ್ಯೆ ಮತ್ತು ಸಂತಾನ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಫಲಗಳು ಸಿಗಬೇಕಾಗತ್ತೆ. ಆ ಸ್ಥಾನದಲ್ಲಿ ಸಂತಾನಕ್ಕೆ ತೊಂದರೆ ಆಗ್ತಾ ಇರುತ್ತೆ. ರಾಹು ಪಂಚಮದಲ್ಲಿದ್ದಾಗ ಗರ್ಭಪಾತಗಳು ಮತ್ತು ಮಕ್ಕಳು ಜನಿಸಿ ಮರಣ ಆಗ್ತಾ ಇರ್ತಾರೆ. ಆ ಸ್ಥಾನದ ಫಲವು ಅಲ್ಲಿ ತಟಸ್ಥವಾಗಿ ಆ ಸ್ಥಾನದ ಫಲ ವೃದ್ಧಿಯಾಗಬೇಕಾಗುತ್ತೆ. ಆಗ ಈ ರತ್ನ ಧರಿಸಬಹುದು. ಅದೇ ರೀತಿ ಚತುರ್ಥ ಸ್ಥಾನದಲ್ಲಿ, ಸಪ್ತಮದಲ್ಲಿ, ದಶಮದಲ್ಲಿ ಆಯಾ ಸ್ಥಾನಗಳ ದೋಷವು ಅಲ್ಲಿ ಕಡಿಮೆ ಆಗಿ ಆ ಒಂದು ಸ್ಥಾನಗಳ ಫಲಗಳು ವೃದ್ಧಿಯಾಗುತ್ತೆ. ಮತ್ತು ಯಾವ ಗ್ರಹದ ಸಂಬಂಧದಲ್ಲಿ ಇದ್ದಾಗ ಧರಿಸಬಹುದು? ಮಿತ್ರಗ್ರಹಗಳ, ಬುಧಗ್ರಹ, ಶನಿಗ್ರಹ, ಶುಕ್ರಗ್ರಹದ ಸಂಬಂಧ ಅಂದರೆ ಯುತಿಯಲ್ಲಿ, ಜೊತೆಯಲ್ಲಿ ಇದ್ದಾಗ ನೀವು ಧರಿಸೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳು ಆಗೋದಿಲ್ಲ. ಶತ್ರುಗ್ರಹಗಳಾದಂತಹ ಕುಜ, ಈ ರೀತಿ ಕುಜನೊಂದಿಗೆ ಇದ್ದಾಗ ನೀವಿದನ್ನು ಧರಿಸಿದರೆ ಅಲ್ಲಿ ದುಷ್ಪರಿಣಾಮಗಳು ಆಗಬಹುದು. ನಾನಿಲ್ಲಿ ಒಂದು ರಾಶಿಯಲ್ಲಿ ಒಂದು ಭಾವದಲ್ಲಿ ಬರೆದಿದ್ದೇನೆ. ಮಿಥುನ ಲಗ್ನ ಅಂತ ತೆಗೆದುಕೊಂಡಾಗ 6ನೇ ಸ್ಥಾನವು ಕುಜ ಮತ್ತು ರಾಹು ಇರುವಂತಹ ಸ್ಥಾನವಾಗುತ್ತೆ. 6ನೇ ಸ್ಥಾನದಲ್ಲಿ ಕುಜ ರಾಹು ಇದ್ದಾಗ ಆ ಗ್ರಹಗಳು ಅಲ್ಲಿ ಬಲಯುತವಾಗಿ, ಪಾಪಗ್ರಹಗಳು ಷಷ್ಠ ಸ್ಥಾನದಲ್ಲಿ ಬಲಯುತವಾಗ್ತಾರೆ. ಅಲ್ಲಿ ರಾಹುವು 6ನೇ ಸ್ಥಾನದಲ್ಲಿ ಬಲವನ್ನು ತೆಗೆದುಕೊಳ್ತಾರೆ. ಕುಜಗ್ರಹವು ಸ್ವಕ್ಷೇತ್ರ ಮತ್ತು ಪಾಪಗ್ರಹನಾಗಿ ಅಲ್ಲಿ ಬಲ ತೆಗೆದುಕೊಳ್ತಾರೆ. ಆದರೆ ಈ ರಾಹುಗ್ರಹದ ರತ್ನ ಅಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಗೆ ಏನು ದುಷ್ಪರಿಣಾಮಗಳು ಆಗಬಹುದು? ಅಲ್ಲಿ ಸರ್ಪಶಾಪ ನಿರ್ಮಾಣ ಆಗ್ಬೋದು. ಸರ್ಪದೋಷಗಳು, ಸರ್ಪಕ್ಕೆ ಸಂಬಂಧಪಟ್ಟಂತಹ ಕರ್ಮದೋಷಗಳು ನಿರ್ಮಾಣ ಆಗಬಹುದು. ಅಥವಾ ಅದು ಶತ್ರುಸ್ಥಾನ ಆಗಿರೋದ್ರಿಂದ ಗುಪ್ತ ಶತ್ರುಗಳಿಂದ ನಿಮಗೆ ಇನ್ನಿಲ್ಲದ ಬಾಧೆಗಳು ಆಗಬಹುದು. ಅಥವಾ ಅಪಘಾತಗಳಾಗ್ಬೋದು. ಈ ರೀತಿ ಕೆಟ್ಟ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಈ ರೀತಿ ಒಂದು ಸ್ಥಾನಗಳಲ್ಲಿ ಗ್ರಹಗಳ ಯುತಿಯಲ್ಲಿ ಇದ್ದಾಗ ಅಂಥ ಒಂದು ದುಷ್ಪರಿಣಾಮಗಳು ನಿಮಗೆ ಆಗ್ತಾ ಇದ್ದರೆ, ರಾಹುಗ್ರಹದ ರತ್ನವನ್ನು ನೀವು ಧಾರಣೆ ಮಾಡಿದರೆ ಅದನ್ನು ನೀವು ರಿಮೂವ್ ಮಾಡೋದು ಬಹಳ ಒಳ್ಳೆಯದು. ನಿಮಗೆ ಅದರಿಂದ ದುಷ್ಪರಿಣಾಮಗಳು ಆಗೋದಿಲ್ಲ. ಈ ರೀತಿ ಯಾವ ಸ್ಥಾನದಲ್ಲಿ ರಾಹುಗ್ರಹ ಹೇಗೆ ಸ್ಥಿತರಾಗಿರ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಒಂದು ರಾಶಿಯಲ್ಲಿ ರಾಹುಗ್ರಹ ಸ್ಥಿತರಾಗಿದ್ದು ಆ ರಾಶ್ಯಾಧಿಪತಿಯು ಶುಭನಾಗಿದ್ದಾಗ ಮಾತ್ರ ಶುಭ ಫಲಗಳು ವೃದ್ಧಿಸಲ್ಪಡುತ್ತವೆ. ಅಂದರೆ ಆ ರಾಶ್ಯಾಧಿಪತಿ ರಾಹು ಅಷ್ಟಮದಲ್ಲಿ ಶನಿಯ ಒಂದು ರಾಶಿಯಲ್ಲಿ ಇದ್ದು ಆ ರಾಶ್ಯಾಧಿಪತಿಯು ಸರಿಯಾಗಿ ಸ್ಥಿತರಾಗಿರಬೇಕಾಗತ್ತೆ. ಈಗ ಒಂದು ಲಾಭಸ್ಥಾನದಲ್ಲಿ ಇದ್ದಾಗ ಅಥವಾ ಉಚ್ಚನಾಗಿ ಸ್ಥಿತನಾಗಿದ್ದಾಗ ಅಥವಾ ಇಲ್ಲಿಯೇ ಯುತಿಯಲ್ಲಿ ಇರುವಾಗ, ಅಂದರೆ ಆ ಒಂದು ರಾಶ್ಯಾಧಿಪತಿಯು ಶುಭ ಸ್ಥಿತನಾಗಿದ್ದು ಶುಭ ಫಲಗಳನ್ನು ನೀಡುವವನಾಗಿ ಇರಬೇಕಾಗತ್ತೆ. ಮಿಥುನ ಲಗ್ನಕ್ಕೆ ಶನಿಯು ಮಿತ್ರಗ್ರಹನೇ ಮತ್ತು ಅಷ್ಟಮಾಧಿಪತಿಯು ಭಾಗ್ಯಾಧಿಪತಿಯು ಆಗಿ ಶನಿಯೇ ಆ ಎರಡೂ ಸ್ಥಾನಗಳಿಗೆ ಅವರು ಅಂದರೆ ಅಷ್ಟಮ ಸ್ಥಾನ ಆಗಿದ್ದರೂ ಆ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಯುಷ್ಯ ಸಂಬಂಧಪಟ್ಟಂಥ ವಿಷಯದಲ್ಲಿ ಫಲಗಳು ವೃದ್ಧಿ ಆಗುತ್ತೆ. ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಧಾರಣೆ ಮಾಡ್ಬೋದು. ಈ ರೀತಿ ಗ್ರಹಗಳ ಯುತಿಯನ್ನು ನೀವು ನೋಡಿಕೊಂಡು ಧರಿಸೋದು ಬಹಳ ಒಳ್ಳೆಯದು. ಪಂಚಮ ಸ್ಥಾನದಲ್ಲಿ
ಶುಕ್ರನೊಂದಿಗೆ ರಾಹುಗ್ರಹ ಇದ್ದಾಗ ಬಹಳಷ್ಟು ಹವ್ಯಾಸಗಳಲ್ಲಿ, ಪ್ರೇಮ ಪ್ರಣಯ ವಿಷಯಗಳಲ್ಲಿ ನೀವು ಭಾಳ ದಾರಿ ತಪ್ಪಿ ಹೋಗ್ತೀರಾ. ಅಂತಹ ಸಂದರ್ಭದಲ್ಲಿ ನೀವು ರಾಹುಗ್ರಹದ ರತ್ನವನ್ನು ಧಾರಣೆ ಮಾಡಬಹುದು. ರಾಶ್ಯಾಧಿಪತಿಯು ನಿಮ್ಮ ಲಗ್ನಕ್ಕೆ ಮಿತ್ರ ಆಗ್ತಾರೆ ಮತ್ತು ಶುಭ ಸ್ಥಿತನಾಗಿರ್ತಾರೆ, ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾರೆ. ಅಲ್ಲಿ ರಾಹು ಇದ್ದಾಗ ಆ ರಾಹುವಿನ ಒಂದು ಪ್ರಭಾವ, ಶುಕ್ರನ ಪ್ರಭಾವದಿಂದ ಇಂತೆಲ್ಲ ಫಲಗಳಲ್ಲಿ ನೀವು ಬಹಳ ಮುಂದಿರ್ತೀರ. ಆ ಫಲಗಳಲ್ಲಿ ನೀವು ಸರಿ ಆಗಬೇಕು ಅಂದರೆ ಆ ರಾಹುಗ್ರಹ ಮತ್ತು ಶುಕ್ರಗ್ರಹದ ರತ್ನವನ್ನು ನೀವು ಧಾರಣೆ ಮಾಡ್ಬೋದು. ವಜ್ರ ರತ್ನವನ್ನು ಧರಿಸ್ಬೋದು ಮತ್ತು ರಾಹು ರತ್ನವಾದಂತಹ ಗೋಮೇಧಿಕವನ್ನು ನೀವು ಧಾರಣೆ ಮಾಡಬಹುದು. ಯಾವ ಫಲಗಳಿಂದ ನೀವು ಶುಭವನ್ನು ಪಡೆದುಕೊಳ್ತೀರಾ, ಯಾರು ಧರಿಸಬಹುದು ಅಂದರೆ ಯಾರು ಧರಿಸೋದ್ರಿಂದ ಶುಭ ಆಗುತ್ತೆ. ಕೆಲವರನ್ನು ನಾವು ನೋಡಿರ್ಬೋದು, ಬಹಳ ಒಂದು ದೊಡ್ಡದಾಗಿ ನಾನೇನು ಲಾಭವನ್ನು ಪಡೆದುಕೊಳ್ಬೇಕು ಅಂದರೆ ಬುದ್ಧಿವಂತಿಕೆ, ತಂತ್ರದಿಂದ ಲಾಭ ಮಾಡಿಕೊಳ್ಬೇಕು ಅಂತ ಕೆಲವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಬಾರ್, ರೆಸ್ಟೋರೆಂಟ್ ಈ ಒಂದು ಸಂಬಂಧಪಟ್ಟಂತೆ ಬಟ್ಟಿ ಸರಾಯಿ ಮಾಡುವವರಿಗೂ, ಜೂಜು ಇಂಥ ಒಂದು ಆಟಗಳಲ್ಲಿ ಆಡುವವರಿಗೂ ಇದೆಲ್ಲವನ್ನು, ಈ ಒಂದು ವಿಷಯಗಳಿಗೆ ರಾಹುಗ್ರಹವೇ ಕಾರಕ ಗ್ರಹರಾಗಿರೋದ್ರಿಂದ ಈ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ತಂತ್ರದಿಂದ, ಚಾಣಾಕ್ಷತನದಿಂದ ನೀವು ಇದ್ದಕ್ಕಿದ್ದಂತೆ ಲಾಭವನ್ನು ಗಳಿಸ್ಬೋದು, ಅದೃಷ್ಟವನ್ನು ಪಡೆದುಕೊಳ್ಬೋದು. ನೀವು ನಿರೀಕ್ಷೆ ಮಾಡದಂತಹ, ಊಹಿಸಲಾಗದಂತಹ ಲಾಭವನ್ನು ಪಡೆದುಕೊಳ್ತೀರಾ. ಅಂದರೆ ಈ ರಾಹು ಇದ್ದಕ್ಕಿದ್ದಂತೆ ಅದೃಷ್ಟವನ್ನು ತಂದುಕೊಡುವಂತಹ ಒಂದು ಗ್ರಹವೂ ಆಗಿರೋದ್ರಿಂದ ಈ ರತ್ನಧಾರಣೆ ಮಾಡೋದ್ರಿಂದ ಈ ರೀತಿ ಫಲಗಳು ನಿಮಗೆ ವೃದ್ಧಿ ಆಗ್ತವೆ. ಯಾವ ರೀತಿ ವಿದ್ಯೆಯನ್ನು ನೀವು ಗಳಿಸಬಹುದು? ರಹಸ್ಯ ವಿದ್ಯೆಯನ್ನು ನೀವು ಪಡೆದುಕೊಳ್ಬೇಕು. ರಹಸ್ಯ ವಿದ್ಯೆಯಾದಂತಹ ಮಂತ್ರ ತಂತ್ರಗಳಲ್ಲಿ ನೀವು ಸಿದ್ಧಿ ಮಾಡಿಕೊಳ್ಬೇಕು. ಅಥವಾ ಯಾವುದೇ ಒಂದು ಸಂಶೋಧನೆ, ನಿಗೂಢ ವಿದ್ಯೆಗಳಲ್ಲಿ ನೀವು ಯಶಸ್ವಿಯಾಗಬೇಕು. ಅಂಥ ವಿದ್ಯೆಗಳಿಗೆ ಈ ಒಂದು ರತ್ನಧಾರಣೆ ಮಾಡೋದ್ರಿಂದ ನಿಮಗೆ ಸಹಾಯಕಾರಿ. ಯಾವ ರೀತಿ ಅಪಾಯ, ದುಷ್ಪರಿಣಾಮಗಳಿಂದ ನೀವು ರಕ್ಷಿಸಿಕೊಳ್ತೀರಾ? ನಾವು ಹಿಂದಿನ ಒಂದು ಕಾಲಕ್ಕೆ ಹೋದರೆ ಈ ರತ್ನವನ್ನು ಯಾರು ಧರಿಸ್ತಾ ಇದ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈ ರತ್ನವನ್ನು ರಾಜ ಮಹಾರಾಜರು ಮತ್ತು ಮಂತ್ರಿಗಳು ಮತ್ತು ಸೈನಿಕರು ಧರಿಸ್ತಾ ಇದ್ರು. ಯಾಕೆ ಇವರು ಧರಿಸ್ತಾ ಇದ್ರು ಅಂದರೆ, ರಾಜ ಮಹಾರಾಜರು ಯುದ್ಧಕ್ಕೆ ಹೋಗ್ತಾ ಇದ್ರು, ಶತ್ರು ರಾಜ್ಯಗಳಲ್ಲಿ ಯುದ್ಧ ಮಾಡ್ತಾ ಇದ್ರು. ಮಂತ್ರಿಗಳು, ಸೈನಿಕರು ಇವರೆಲ್ಲರೂ ಅಪಾಯದಿಂದ, ಮಾರಣಾಂತಿಕವಾದಂತಹ ಆಗಬಹುದಾದಂತಹ ಹಲ್ಲೆಗಳಿಂದ ರಕ್ಷಿಸಿಕೊಳ್ಳಲು ಈ ಒಂದು ರತ್ನವನ್ನು ಹಿಂದೆ ಧರಿಸ್ತಾ ಇದ್ರು. ಅದಕ್ಕಾಗಿ ಈ ಒಂದು ಕಾಲಕ್ಕೆ ನಾವು ಯೋಚಿಸುವಾಗ ಸೈನಿಕರು ಅಂದರೆ ಭದ್ರತಾ ವ್ಯವಸ್ಥೆಯಲ್ಲಿ ಇರುವಂತಹ ಭಾರತೀಯ ಸೈನಿಕರು, ಇವರು ಈ ರತ್ನವನ್ನು ಧಾರಣೆ ಮಾಡುವುದು ಅವರಿಗೆ ರಕ್ಷಣೆಯನ್ನು ತಂದುಕೊಡುತ್ತೆ ಮತ್ತು ವಿಪರೀತವಾದಂತಹ ಧೈರ್ಯ, ಚಾಣಾಕ್ಷತನವನ್ನು ಈ ರತ್ನ ಧಾರಣೆಯಿಂದ ನಿಮಗೆ ಇದು ಫಲ ವೃದ್ಧಿಯಾಗುತ್ತೆ. ಮತ್ತು ಪೊಲೀಸ್ ಇಲಾಖೆ, ದಕ್ಷ ಅಧಿಕಾರಿಗಳು, ಹೊರಗಿನ ಜನರೊಂದಿಗೆ ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ರೌಡಿಗಳನ್ನು ಸದೆಬಡಿಯುವಂಥದ್ದು, ಮಟ್ಟ ಹಾಕುವಂಥದ್ದು, ಅಂಥದಕ್ಕೆ ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ತಂತ್ರದಿಂದ, ಧೈರ್ಯದಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಾವುದೇ ಒಂದು ಮಾರಣಾಂತಿಕವಾದಂತಹ ಅಪಾಯಗಳು
ಹಲ್ಲೆಗಳು ಆಗಬಾರದು ಅಂಥದ್ರಿಂದ ಈ ರತ್ನ ಧಾರಣೆಯಿಂದ ರಕ್ಷಣೆಯನ್ನು ನೀಡುತ್ತೆ ಅಂತ ಫಲವೃದ್ಧಿಯಾಗುತ್ತೆ ಅನ್ನೋದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಬಹುದು. ಪೊಲೀಸ್ ಇಲಾಖೆಯವರು ಇದನ್ನು ಧಾರಣೆ ಮಾಡಬಹುದು. ಮತ್ತು ಕಾಡಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಇಲಾಖೆಯವರಾಗಬಹುದು ಅಥವಾ ಬೇಟೆ ಆಡುವವರಾಗ್ಬೋದು, ಯಾರೇ ಆಗಿರಬಹುದು, ನಿಮಗೆ ಪ್ರಾಣಿಗಳಿಂದ ಅಪಾಯ ಆಗಬಾರ್ದು, ಅದಕ್ಕಾಗಿ ಈ ರತ್ನವನ್ನು ನೀವು ಧಾರಣೆ ಮಾಡಬಹುದು. ಜನ್ಮ ಲಗ್ನದಲ್ಲಿ ರಾಹುಗ್ರಹ ಸ್ಥಿತನಾದಾಗ ಬ್ಯಾಕ್ಟೀರಿಯಾ, ವಿಷಾಣು ಅಥವಾ ಸಪ್ತಮದಲ್ಲಿ ಸ್ಥಿತನಾದಾಗಲೂ ಜನ್ಮ ಲಗ್ನಕ್ಕೆ ಇದರ ಪ್ರಭಾವ ಇದ್ದಾಗ ವಿಷ ಜಂತುಗಳಿಂದ ಆಗ್ಬೋದು, ಬ್ಯಾಕ್ಟೀರಿಯಾ ವಿಷಾಣುಗಳಿಂದ ಆಗ್ಬೋದು, ವೈರಸ್ಗಳಿಂದ ಬರುವಂತಹ ವ್ಯಾಧಿಗಳು, ಇದರಿಂದ ರಕ್ಷಣೆ ಸಿಗುತ್ತೆ. ಈ ಫಲಗಳು ತಟಸ್ಥವಾಗ್ತವೆ. ಮತ್ತು ಚರ್ಮ ರೋಗಗಳು, ಸರ್ಪಸುತ್ತು, ಅಮ್ಮ ಬರೋದು, ಈ ರೀತಿ ಹೇಳ್ತಾರೆ ನೋಡಿ, ಯಾವುದೇ ಕಜ್ಜಿ ಆಗೋದು, ತುರುಕಿ ಆಗೋದು, ಇಂತಹ ಒಂದು ವ್ಯಾಧಿಗಳಿಂದ ನಿಮಗೆ ರಕ್ಷಣೆ ಆಗುತ್ತೆ. ಇಂತಹ ಫಲಗಳು ತಟಸ್ಥವಾಗ್ತವೆ, ಕೆಟ್ಟ ಫಲಗಳು ನಿಲ್ಲುತ್ತವೆ. ಮತ್ತು ಯಾವ ತಂತ್ರದೋಷಗಳಿಂದ ನೀವು ರಕ್ಷಿಸಿಕೊಳ್ಬೋದು? 3 ರೋಡ್ ಕೂಡುವಲ್ಲಿ ದಾಟು ದೋಷಗಳು ಉಂಟಾಗುತ್ತೆ. ಅಂತಹ ದಾಟು ದೋಷಗಳಿಂದ ನೀವು ರಕ್ಷಿಸಿಕೊಳ್ಬಹುದು. ಮತ್ತು ಈ ತಂತ್ರಮಂತ್ರದಿಂದ ಕೃತ್ರಿಮ ಪ್ರಯೋಗಗಳಾಗುತ್ತೆ, ಅಂಥದ್ರಿಂದ ನೀವು ರಕ್ಷಿಸಿಕೊಳ್ಬೋದು. ಅಂಥದ್ದು ನಿಮಗೆ ಅಂಥ ಫಲಗಳು ನಿಮಗೆ ಅಂಥದ್ದು ಯಾವುದು ಫಲಿಸೋದಿಲ್ಲ. ಬೇರೆಯವರು ಮಾಡೋದ್ರಿಂದ ಈ ರೀತಿ ಫಲಗಳು ಫಲಿಸೋದಿಲ್ಲ, ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಸರಿಯಾದ ರತ್ನವನ್ನು ನೀವು ಧರಿಸಿದ್ದಲ್ಲಿ ಸರ್ಪದೋಷ, ನಾಗದೋಷದ ಫಲಗಳು ಕಡಿಮೆ ಆಗ್ತವೆ. ಅದರಿಂದ ನೀವು ಯಾವ ಸಮಸ್ಯೆ ಎದುರಿಸ್ತಾ ಇರ್ತೀರಾ ಅದು ನಿಮಗೆ ಕಡಿಮೆ ಆಗುತ್ತೆ. ಈ ರೀತಿ ಅಪಾಯಗಳನ್ನು ಅದು ತಟಸ್ಥವಾಗಿಸುತ್ತೆ. ಬಹಳಷ್ಟು ವಿಷಯಗಳಲ್ಲಿ ನೀವು ಈ ಒಂದು ರತ್ನಧಾರಣೆಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬಹುದು. ಆದರೆ ಧನಾಭಿವೃದ್ಧಿ, ಅದೃಷ್ಟವನ್ನು ತಂದುಕೊಳ್ಬಹುದು. ಬಹಳ ಮುಖ್ಯವಾದದ್ದು ಏನಂದರೆ, ನೀವು ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಮಾಡಿಸ್ಕೊಂಡು ಆನಂತರ ಧಾರಣೆ ಮಾಡಬೇಕಾಗತ್ತೆ. ಯಾವ ರೀತಿ ಗುಣಮಟ್ಟದ ರತ್ನವನ್ನು ಧಾರಣೆ ಮಾಡಬೇಕು? 5 ರಿಂದ 6 ಕ್ಯಾರೆಟ್ ರತ್ನ ಆಗಿರಬೇಕಾಗತ್ತೆ. ಚಿಕ್ಕದಾದಂತಹ ರತ್ನವನ್ನು ಧಾರಣೆ ಮಾಡಿದರೆ ಅಷ್ಟು ಫಲ ಸಿಗೋದಿಲ್ಲ. ಈ ರೀತಿ 5 ರಿಂದ 5 ಕ್ಯಾರೆಟ್ ರತ್ನ ಅದು ಭಾಳ ತೂಕದಲ್ಲಿ ಇದ್ದಷ್ಟು ನಿಮಗೆ ಅದು ಗುಣಮಟ್ಟದ ರತ್ನ ಆಗಿರುತ್ತೆ. ಕಂದು ಬಣ್ಣ ಆಗಿರುತ್ತೆ, ಅಂದರೆ ಕೆಂಪು ಬಣ್ಣವೂ ಆಗಿರಬಾರ್ದು, ಕಪ್ಪು ಬಣ್ಣ ಈ ರೀತಿ ಮಿಶ್ರವಾಗಿ ಅಲ್ಲಿ ಏನೂ ನಮಗೆ ಕಾಣಬಾರ್ದು. ಮಚ್ಚೆಗಳು, ಸೀಳುವುದು, ಈ ಥರ ಅಲ್ಲಿ ಚುಕ್ಕಿಗಳು, ಇದ್ಯಾವುದೂ ಆ ರತ್ನದಲ್ಲಿ ಇರಬಾರ್ದು. ಇದನ್ನು ಸರಿಯಾಗಿ ನೀವು ಪರಿಶೀಲನೆ ಮಾಡಿ ಅಥವಾ ತಿಳಿದವರ ಮುಖೇನ ಈ ರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಶುಭ ಫಲ ಸಿಗುತ್ತೆ. ಮತ್ತು ಯಾವಾಗ ಧರಿಸಬೇಕು? ಬುಧವಾರಗಳಂದು, ಶುಕ್ಲ ಪಕ್ಷದ ಬುಧವಾರ ಈ ರತ್ನವನ್ನು ನೀವು ಬೆಳ್ಳಿಯ ಉಂಗುರದಲ್ಲಿ ಅಥವಾ ಪೆಂಡೆಂಟ್ ಧರಿಸಬಹುದು. ಶುಕ್ಲ ಪಕ್ಷದ ಬುಧವಾರ ಸಂಜೆ 5 ರಿಂದ 6 ಗಂಟೆ ಒಳಗೆ, ಅಂದರೆ ರಾಹುಗ್ರಹ ಸಂಧ್ಯಾಕಾಲದಲ್ಲಿ ಬಲಗೊಳ್ಳೋದ್ರಿಂದ ಆ ಕಾಲದಲ್ಲಿ, ಅದರಲ್ಲಿಯೂ ರಾಹುಗ್ರಹದ ನಕ್ಷತ್ರವಾದಂತಹ ಆರಿದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಾಭಿಷ ನಕ್ಷತ್ರ, ಈ ನಕ್ಷತ್ರಗಳು ಆಗಿದ್ದರೆ ಆ ದಿನ ಬಹಳ ಒಳ್ಳೆಯದು. ಈ ರೀತಿ ನೀವು ಸರಿಯಾದಂತಹ ಮುಹೂರ್ತವನ್ನು ನೋಡಿ ಆ ಸಮಯದಲ್ಲಿ ಶುಕ್ಲ ಪಕ್ಷದ ಬುಧವಾರದಂದು ನೀವು ಅದನ್ನು ಹಾಲಿನಿಂದ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಗಂಧ ಪುಷ್ಪಗಳನ್ನಿಟ್ಟು ಪೂಜಿಸಿ ನೀವು ಅದನ್ನು ಧಾರಣೆ ಮಾಡಬೇಕಾಗುತ್ತೆ. ರಾಹುವಿನ ಮಂತ್ರವನ್ನು 108 ಬಾರಿ ಹೇಳುತ್ತಾ ಈ ಒಂದು ರತ್ನವನ್ನು ನೀವು
ಧಾರಣೆ ಮಾಡಬೇಕಾಗತ್ತೆ. ಈ ರತ್ನಧಾರಣೆಯನ್ನು ಮಾಡಿ ಆನಂತರದಲ್ಲಿ ನೀವು ಇದು ಸರಿ ಬರಲಿಲ್ಲ ಅಂದರೆ ನೀವು ಇದನ್ನು ರಿಮೂವ್ ಮಾಡಿ. ಇನ್ನು ಯಾವ ಕಾಲದಲ್ಲಿ ಈ ರತ್ನವನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಕೆಟ್ಟ ಫಲಗಳನ್ನು ನೀವು ತಟಸ್ಥವಾಗಿಸ್ಬೋದು, ಕಡಿಮೆ ಮಾಡಿಕೊಳ್ಬಹುದು, ಯಾರಿಗೇ ಆಗಬಹುದು. ಜೀವಿತ ಅವಧಿಯಲ್ಲಿ ದಶಾಭುಕ್ತಿಗಳು ಬಹಳ ಮುಖ್ಯವಾದಂತಹ ಫಲಗಳನ್ನು ನೀಡ್ತವೆ. ಅಂದರೆ ಈ ಫಲಗಳಲ್ಲಿ ಗೋಚಾರ ಫಲಕ್ಕಿಂತ ನಿಮ್ಮ ದಶೆ, ನಿಮ್ಮ ಭುಕ್ತಿ, ಗ್ರಹಗಳೇ ಫಲವನ್ನು ನೀಡ್ತವೆ. ಯಾವ ದಶೆ ನಡೀತಾ ಇದೆ, ನಿಮಗೇನಾದರೂ ರಾಹು ದಶೆ ನಡೀತಾ ಇದ್ದರೆ, ರಾಹು ದಶೆಯ 3 ವರ್ಷಗಳು ಪ್ರಾರಂಭದಲ್ಲಿ ಎಷ್ಟಿರುತ್ತೆ ಆ ವರ್ಷಗಳ ಪ್ರಾರಂಭ ಆಗ್ಬೋದು. ಪ್ರಾರಂಭದಲ್ಲಿ ಭಾಳಷ್ಟು ಸಮಸ್ಯೆಗಳು ನಿಮಗೆ ಪ್ರಾರಂಭದಲ್ಲೇ ಸಿಗ್ತವೆ, ಮಧ್ಯಕಾಲದಲ್ಲಿ ಅಷ್ಟು ಇರೋದಿಲ್ಲ, ಆನಂತರದಲ್ಲಿ ಮತ್ತು ಅಂತ್ಯವಾಗುವಾಗಲೂ ಭಾಳಷ್ಟು ಸಮಸ್ಯೆಗಳನ್ನು, ದುಃಖವನ್ನು, ನಷ್ಟವನ್ನು ನೀವು ನೋಡಬೇಕಾಗತ್ತೆ. ಈ ಗ್ರಹದ ಫಲವನ್ನು ನೀವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ನೀವು ರಾಹು ಗ್ರಹದ ರತ್ನವನ್ನು ಧಾರಣೆ ಮಾಡ್ಬೋದು. ಯಾವಾಗ ಅಂದರೆ ರಾಹು ದಶೆಯ ಅಥವಾ ರಾಹು ಭುಕ್ತಿಯ ಕಾಲದಲ್ಲಿ ಅಥವಾ ಶನಿ ಭುಕ್ತಿ ಕಾಲದಲ್ಲಿಯೂ ನೀವು ಈ ರತ್ನವನ್ನು ಧಾರಣೆ ಮಾಡ್ಬೋದು. ಹೇಗೆ ಅಂದರೆ ಶನಿಯ ಕೆಟ್ಟ ಫಲಗಳನ್ನು ಇದು ತಡೆಯುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಿಂದ ನಾವು ತಿಳಿಬಹುದು. ಶನಿಯ ಯುತಿಯಲ್ಲಿ ಇದ್ದಾಗ, ಈಗ ಇಲ್ಲಿ ಶನಿ ಗ್ರಹ ಮತ್ತು ರಾಹು ಗ್ರಹ ಇದ್ದಾರೆ, ಈ 2 ಗ್ರಹಗಳು ಇದ್ದಾರೆ, ಇಲ್ಲಿ ಯುತಿಯಲ್ಲಿ ಇದ್ದಾರೆ. ಶನಿ ಭುಕ್ತಿ ಪ್ರಾರಂಭ ಆಯಿತು. ಶನಿ ಭುಕ್ತಿ ಪ್ರಾರಂಭ ಆದಾಗ ಆ ರಾಹುವಿನ ಸಂಬಂಧದಲ್ಲಿ ಇರೋದ್ರಿಂದ ಶನಿ ಭುಕ್ತಿಯಲ್ಲಿ ಕೆಲವು ಕೆಟ್ಟ ಫಲಗಳನ್ನು ನೀವು ಎದುರಿಸಬೇಕಾಗತ್ತೆ. ಆ ಫಲಗಳನ್ನು ನೀವು ತಟಸ್ಥವನ್ನಾಗಿಸಬೇಕಂದ್ರೆ ಆ ಶನಿಯ ಭುಕ್ತಿಯಲ್ಲಿಯೂ ನೀವು ರಾಹು ಸಂಬಂಧ ಇರೋದ್ರಿಂದ ಈ ಒಂದು ಗ್ರಹದ ಅಂದರೆ ಗೋಮೇಧಿಕ ರತ್ನವನ್ನು ನೀವು ಧಾರಣೆ ಮಾಡಬಹುದು. ಈ ರೀತಿ ಸರಿಯಾದ ಒಂದು ತಿಳುವಳಿಕೆಯಿಂದ ರತ್ನವನ್ನು ಧಾರಣೆ ಮಾಡೋದ್ರಿಂದ ಕೆಟ್ಟ ಫಲಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೋದು, ದುಷ್ಟ ಫಲಗಳಿಂದ, ಅಪಾಯಗಳಿಂದ ರಕ್ಷಿಸಿಕೊಳ್ಬೋದು ಮತ್ತು ಶುಭ ಫಲಗಳನ್ನು ವೃದ್ಧಿ ಮಾಡಿಕೊಳ್ಬೋದು. ರಾಹು ನಿಮಗೆ ಶುಭವಾಗಿದ್ದರೆ ನಿಮಗೆ ಅದೃಷ್ಟ ನಿರೀಕ್ಷೆ ಮಾಡದಷ್ಟು, ಊಹೆ ಮಾಡದಷ್ಟು ಲಾಭವನ್ನು, ಹಣದ ಅಭಿವೃದ್ಧಿಯನ್ನು ಇದ್ದಕ್ಕಿದ್ದಂತೆ ಕೊಡುವಂತಹ ಒಂದು ಫಲವಿರುತ್ತೆ. ಅವುಗಳು ವೃದ್ಧಿಯಾಗುತ್ತೆ, ಒಳ್ಳೆ ಫಲವನ್ನು ನೀವು ಪಡೆದುಕೊಳ್ತೀರಾ. ಕಾನೂನು ಬಾಹಿರವಾಗಿ ಮಾಡುವಂತಹ ಕೆಲಸಗಳಿಗೆ ಈ ರತ್ನವು ಚಾಣಾಕ್ಷತನದಿಂದ ಹಣವನ್ನು ಗಳಿಸುವಲ್ಲಿ ಹೆಚ್ಚು ಫಲವನ್ನು ನೀಡೋದ್ರಿಂದ ರತ್ನವನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಆಲೋಚನೆಗಳನ್ನು ಸರಿ ಮಾಡಿಕೊಂಡು ನೀವು ಧಾರಣೆ ಮಾಡಿ. ಕೆಲವರಿಗೆ ಅತಿಯಾದ ದೃಷ್ಟಿ ದೋಷಗಳು, ಕೆಲವರಿಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚು ಆಗ್ತಾ ಇರುತ್ತೆ, ಹೆಚ್ಚು ಭಯಗೊಳ್ತಾ ಇರ್ತಾರೆ ಎಲ್ಲ ವಿಷಯಗಳಿಗೂ. ಅಂಥವರಿಗೆ ಈ ರತ್ನವನ್ನು ಧಾರಣೆ ಮಾಡಿಸೋದ್ರಿಂದ ನಿಮಗೆ ಇದರಿಂದ ಭಾಳಷ್ಟು ಒಳ್ಳೆಯ ಫಲಗಳು ಸಿಗ್ತವೆ. ಸರಿಯಾದ ಪರಿಶೀಲನೆಯನ್ನು ಮಾಡಿಕೊಂಡು ನೀವು ಧಾರಣೆ ಮಾಡಿ. ನನ್ನ ಮಾತುಗಳನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಶಿವನಾರಾಯಣರ ಅನುಗ್ರಹವಿರಲಿ. ಹರಿ ಓಂ ನಮಃ ಶಿವಾಯ.